ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಹಬ್ಬಕ್ಕೆ ಊರ ಕಡೆ ಪಯಣ ಬೆಳೆಸಿದ್ವಿ. ಸೊ ಕೊನೆಗೂ ಊರು ರೀಚ್ ಆದ್ವಿ. ಊರು ರೀಚ್ ಆದಮೇಲೆ ಅಮ್ಮ ಇಬ್ಬರು ಮೊಮ್ಮಕ್ಕಳ ಜೊತೆ ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಏಕೆಂದರೆ ನೆಕ್ಸ್ಟ್ ಡೇ ಹಬ್ಬ ಇತ್ತು, ಬೇಗ ಎದ್ದೇಳಬೇಕಾಗಿತ್ತು. ಸೊ ಅಕ್ಕ ತಮ್ಮ ಇಬ್ಬರು ಮುದ್ದಾಡ್ತಾ ಇದ್ದಾರೆ, ಕಿಯು ಕಿಯು ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಡೇ ಎಣ್ಣೆ ಸ್ನಾನ ಎಲ್ಲ ಆದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅತ್ತಿಗೆ ಅಮ್ಮ ಎಲ್ಲ ಸೇರಿ ನಾನು ಸೇರಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ವಿ. ನಾವು ಪ್ರತಿ ಯುಗಾದಿಗೆ ತಾತ ಅಜ್ಜಿಗೆ ಎಡೆ ಇಡ್ತೀವಿ. ಎಡೆ ಇಟ್ಟು ಊಟ ಎಲ್ಲ ಮಾಡಿಕೊಂಡು ಒಂದು ಸ್ಮಾಲ್ ಫೋಟೋ ಸೆಷನ್ ಆಯಿತು, ಫ್ಯಾಮಿಲಿ ಫೋಟೋ ಸೆಷನ್ ವಿತ್ ಮೈ ಗುಂಡಣ್ಣ. ಅದಾದಮೇಲೆ ನಾವು ನಮ್ಮ ಮನೆಗೆ ಹೊರಟ್ವಿ, ಅಂತಂದರೆ ನಮ್ಮ ಯಜಮಾನ್ರ ಮನೆಗೆ ಮದಗಟ್ಟಕ್ಕೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಫಸ್ಟ್ನೇ ಸರಿ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲೂ ಸಹ ಈ ಸರಿ ಯುಗಾದಿಗೆ ಎಡೆ ಇಟ್ಕೊಂಡಿದ್ರು. ಮುಂಚೆನೇ ಏನು ಇನ್ಫಾರ್ಮೇಷನ್ ಇರಲಿಲ್ಲ. ಸೊ ಒನ್ ಡೇ ಬ್ಯಾಕ್ ಗೊತ್ತಾದ್ರಿಂದ ಸೊ ನಮ್ಮನೆ ಹಬ್ಬ ಮುಗಿಸಿ ಅಲ್ಲಿಗೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಮತ್ತೆ ದಿವ್ಯಾ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇದು ನಮ್ಮನೆ ದೇವ್ರ ಮನೆ. ಸೊ ಮುಂದೆ ಈ ಮನೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆ್ಯಸ್ ಅ ಮೆಮೊರಿ ಈ ಮನೆ ನಾನು ಕಾಲಿಟ್ಟಿದ್ದ ಮನೆ, ನನ್ನ ಮನೆ, ನಾನು ಬೀಗ ತೆಗೆಸಿದ ಮನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರಬೇಕು ಅಂತ ಒಂದು ಶಾರ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಅಕ್ಕ ತಮ್ಮ ಇಬ್ಬರು ಆಟಾಡ್ತಾ ಇದ್ದಾರೆ. ಇವನು ಲಿಶಾನ್ ನನ್ನ ಮೈದನ ಮಗ, ಅವನ ರಿಲೇಟಿವ್ ನಮ್ಮ ಅತ್ತೆ ಇದ್ದಾರೆ. ಸೊ ಆ ಕಡೆದೆಲ್ಲ ಹಸು ಕಟ್ಕೊಳ್ಳೋಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈ ಮನೆ ಮುಂದೆ ಏನಾಗುತ್ತೆ ಅಂತ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ಏನೋ ಒಂಥರ ಮೆಮೊರಿ ಇದೆ, ಅಷ್ಟು ನೆನಪುಗಳಿದೆ ಈ ಮನೆಯಲ್ಲಿ. ಒಬ್ಬರು ಹೊಸ ಮೆಂಬರ್ ಇದ್ದಾರೆ, ಪಿಂಟು ಅಂತ. ಸೊ ಇದು ದನದ ಕೊಟ್ಟಿಗೆನ ನನ್ನ ಮೈದನ ಮಾಡ್ಕೊಂಡಿದ್ದಾರೆ. ಮುಂಚೆ ಇರಲಿಲ್ಲ. ಸೊ ಅವರು ಹಸುನ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಹೊಸದಾಗಿ ಮಾಡಿಕೊಂಡ್ರು. ಸೊ ಇದಾದಮೇಲೆ ಇದು ನೋಡಿ ಗೋಬರ್ ಗ್ಯಾಸ್ದು ಚೇಂಬರ್ ಇದು. ಸೊ ಗೋಬರ್ ಗ್ಯಾಸ್ ನನ್ನ ಮಕ್ಳು ಕ್ಲಾಸಲ್ಲಿ ಲೆಸನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ನಾವು ಊರಲ್ಲಿದ್ದೆ, ನಾವು ಆ್ಯಕ್ಚುಲಿ ಅದನ್ನೇ ಕುಕ್ಕಿಂಗ್ ಯೂಸ್ ಮಾಡೋದು ಅಂತ. ಸೊ ನನ್ನ ಸ್ಟೂಡೆಂಟ್ಸ್ ಯಾರು ವ್ಯೂವರ್ಸ್ ಆಗಿದ್ದರೆ ನೋಡ್ಕೊಂಡಿರ್ತಾರೆ. ಇದು ನಮ್ಮನೆ ಹಿಂಭಾಗ. ಮಾವಿನಕಾಯಿ ಮರ ಇದೆ, ಹಲಸಿನ ಹಣ್ಣಿನ ಮರ ಇದೆ, ಸೊ ತೆಂಗಿನ ಮರಗಳಿದ್ದಾವೆ. ನಮ್ಮ ಅತ್ತೆಗೆ ಹೇಳ್ತಾ ಇದ್ವಿ, ಟೈಮ್ ಆಗುತ್ತೆ ಅತ್ತೆ, ಹೊರಡ್ತೀವಿ ನಾವು, ಮತ್ತು ನಾನು ಬೆಂಗ್ಳೂರಿಗೆ ಹೋಗಬೇಕು, ರಜಾ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಅತ್ತಿಗೆ ಅಣ್ಣ ಪಾಪು ಈ ಕಡೆ ಮನೇಲಿ ರೆಸ್ಟ್ ಮಾಡ್ತಾಯಿದ್ರು ಊಟ ಮಾಡಿಕೊಂಡು. ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಚಿಕ್ಕ ಮನೆಯದನ್ನು ಸಹ ಸಾಮಾನುಗಳೆಲ್ಲ ಜೋಡಿಸ್ಕೊಂಡಿದ್ದಾರೆ ನಮ್ಮತ್ತೆ. ಆ ಕಡೆ ಜಾಸ್ತಿ ಆಗಿದ್ದನ್ನು ಈ ಕಡೆ ಮೇಲೆ ಕಟ್ಟಿಡಬಾರ್ದು ಅಂತ ಎಕ್ಸ್ಟ್ರಾ ಸುಮ್ಮನೆ ಈ ಥರ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಇದು ನನ್ನ ಮನೆ. ಮತ್ತು ಇವಾಗ ನಮ್ಮ ಮನೆಯವ್ರ ತಾತ ಅಜ್ಜಿ ಫೋಟೋ, ಇವರಿಬ್ಬರು ತಾತ ಅಜ್ಜಿ. ಮತ್ತು ಈ ಕಡೆ ಇರೋದು ಇವರು ನಮ್ಮ ಮಾವ, ಉಮೇಶ್ ಮಾವ. ಅವ್ರು ತೀರ್ಕೊಂಡು 1 ವರ್ಷದೊಳಗಡೆ ಮದುವೆ ಮಾಡಬೇಕು ಅಂತ ನನ್ನ ಮದುವೆ ಹಬ್ಬ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ವ್ಲಾಗ್ನ ಕರೆಕ್ಟಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ರಂಜಾನ್ ಒಂದಿನ ಹಾಲಿಡೇ ಇತ್ತಲ್ಲ. ಸೊ ಅವತ್ತು ಚಾನುಗೆ ಹೇರ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ದಿನ ಅಳ್ತಿದ್ಲು ಸ್ಕೂಲಿಗೆ ಹೋಗಬೇಕಾದ್ರೆ, ಸಿಕ್ಕಾಗಿರುತ್ತೆ ನಾನು ತಲೆ ಬಾಚ್ಕೊಳ್ಳಲ್ಲ ಅಂತ. ಡೈಲಿ 20 ಮಿನಿಟ್ಸ್ ನನಗೆ ಅಲ್ಲೇ ವೇಸ್ಟ್ ಆಗ್ತಿತ್ತು. ಸೊ ಅವಳಿಷ್ಟಂತೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಚಿನ್ನಣ್ಣ ಮಲಗಿದ್ದ. ಊರಿಗೆ ಹೋಗೋದಕ್ಕೆ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ವಿ. ಸೊ ಕೊನೆಗೆ ನೋಡಿ ಎಲ್ಲ ಬಟ್ಟೆ ಮಡ್ಚ್ಕೊಂಡು ಬೆಂಗಳೂರಿಗೆ ಪ್ಯಾಕಿಂಗ್ ಸ್ಟಾರ್ಟ್ ಆಯಿತು. ಸೊ ಜೊತೆಗೆ ಅಪ್ಪನ ಸ್ವಲ್ಪ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಬೇಕಿತ್ತು. ಹಾಗಾಗಿ ಅಪ್ಪನೂ ಸಹ ಬನ್ನಿ ಅಂತ ಹಿಂಸೆ ಮಾಡ್ತಾ ಇದ್ವಿ. ಹಬ್ಬ ಎಲ್ಲ ಮುಗೀತು. ಮೇಡಮ್ ಅವ್ರದ್ದು ನ್ಯೂ ಹೇರ್ ಸ್ಟೈಲ್ ಹೇಗಿದೆ ನೋಡಿ. ಜನಸ್ಯ ಮಶ್ರೂಮ್ ಕಟ್. Superb. My daughter is always superb. ಅಪ್ಪ ನನಗೆ ಎಕ್ಸಾಮ್ ಡ್ಯೂಟಿ ಇದೆ, ನಾನು ಬರಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ನಾನು ಜಗಳ ಮಾಡಿ ಹತ್ತು ಕರೆದು ಇಲ್ಲ ಬರಲೇಬೇಕು, ಹಾಸ್ಪಿಟ್ಲಿಗೆ ತೋರಿಸೋಣ ನಿಮ್ಮನ್ನ ಒಳ್ಳೆ ಕಡೆ ಅಂತ ಹೇಳ್ಬಿಟ್ಟು ಎಲ್ಲ ಫ್ಯಾಮಿಲಿ ಇದ್ದಕ್ಕಿದ್ದಂಗೆ ಹೊರಟ್ವಿ ಬ್ಯಾಂಗ್ಳೂರಿಗೆ. ಸೊ ಪಯಣ ಹೊರಟ್ವಿ. ಸಂಜೆ 4 ಗಂಟೆಗೆ ಬಿಡಬೇಕಾಗಿತ್ತು. ಅಪ್ಪನ ಕನ್ವಿನ್ಸ್ ಮಾಡಿ ಅಪ್ಪನ ಒಪ್ಸೋ ಅಷ್ಟೊತ್ತಿಗೆ 5:30, 6 ಆಗೋಯ್ತು. ಸೊ ಎಸ್, ರೀಚ್ಡ್ ಹೋಮ್. ಮಶ್ರೂಮ್ ಕಟಿಂಗ್ ಬೇಬಿ, ಬೇಬಿ. ಸೊ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ಅಣ್ಣ ಅಪ್ಪ ಇಬ್ಬರೇ ಹಾಸ್ಪಿಟಲ್ಗೆ ಹೊರಟರು. ಅಣ್ಣ ನೀನು ಬರೋದು ಬೇಡ ಬಿಡು, ನಾನು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ನಾವು ಮನೇಲೇ ಇದ್ವಿ. ಅಣ್ಣ ಕಾರ್ ತೆಗಿತಾ ಇದ್ದಾರೆ. ಸೊ ರಾಮಯ್ಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಅಂಥ ಸಿವಿಯರ್ ಪ್ರಾಬ್ಲಮ್ ಏನಿಲ್ಲ, ಬಟ್ ಒಂದು ಸರಿ ತೋರಿಸೋಣ ಬೆಟರ್ ಅಂತ ಹೇಳಿಬಿಟ್ಟು ನಾವು ಕರ್ಕೊಂಡು ಬಂದಿದ್ವಿ ಅಪ್ಪನ ಕನ್ವಿನ್ಸ್ ಮಾಡಿ. ಹಾಸನಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದರು. ಮತ್ತು ಒಂದು ಸ್ವಲ್ಪ ಗುಳ್ಳೆಗಳ ಥರನೂ ಸಹ ಆಗಿತ್ತು. ಹಾಗಾಗಿ ಸೊ ಹೋಗಿ ಅಣ್ಣ ತೋರಿಸ್ಕೊಂಡು ಕಾಲ್ ಮಾಡಿದರು, ಏನೂ ಪ್ರಾಬ್ಲಮ್ ಇಲ್ಲ, ರಿಪೋರ್ಟ್ ಎಲ್ಲ ನೋಡಿದ್ದಾರೆ ಸ್ಕ್ಯಾನಿಂಗ್ದೆಲ್ಲ ಅಂತ ಹೇಳಿಬಿಟ್ಟು. ಸೊ ದೇವರೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ದೇವ್ರಿಗೆ ಬೇಡ್ಕೊಂಡಿದ್ವಿ. ಮನೆಯಲ್ಲಿ ಚಿನ್ನಪ್ಪನ ಆಟ ಆಡಿಸ್ಕೊಂಡು ಸೊ ಮಧ್ಯಾಹ್ನ ಟೈಮ್ ನಾವು ಹೊರಟ್ವಿ. ಯಾಕೆಂದರೆ ಅಪ್ಪಂದು ಎಕ್ಸಾಮ್ ಇನ್ವಿಜಿಲೇಷನ್ ಡ್ಯೂಟಿ ಇತ್ತು, ನನಗೂ ಸ್ಕೂಲ್ ಇತ್ತು. ಸೊ ಇನ್ನೂ ಸಮ್ಮರ್ ಹಾಲಿಡೇಸ್ ಕೊಟ್ಟಿರಲಿಲ್ಲ. ಸೊ ಕಿಯುಗೆ ಬಾಯ್ ಮಾಡಿಬಿಟ್ಟು ನಾವು ಹೊರಟ್ವಿ. ನಾವು ಈ ಕಡೆ ಚಂದಾಪುರ ಟ್ರೈನ್ ಹತ್ಕೊಂಡೆ.
ಅಪ್ಪ ಅಮ್ಮ ಆ ಕಡೆ ಹಾಸನ ಟ್ರೈನ್ ಹತ್ಕೊಂಡ್ರು ಈವ್ನಿಂಗ್ದು. ಚಿನ್ನಮ್ಮ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಮ್ಮಂಗೆ ಸ್ವಲ್ಪ ಕೈ ನೋವಾಗಿದ್ದರಿಂದ ನಾನು ಅವಳನ್ನ ವಾಪಸ್ ಕರ್ಕೊಂಡು ಬಂದೆ 1 ವೀಕ್ ಇಟ್ಕೊಳ್ಳೋಣ ಅಂತ. ಅಪ್ಪನ ನೋಡಿದ ತಕ್ಷಣ ಮೇಡಮ್ ಅವ್ರು ಫುಲ್ ಹ್ಯಾಪಿ. ಅಪ್ಪನೇ ಅಂತೂ ಬಿಟ್ಟಿರಲ್ಲ, ನನ್ನ ಬಿಟ್ಟಿದ್ರು. ಸೊ ಅಪ್ಪಂಗೆ ಮಶ್ರೂಮ್ ಕಟ್ ಎಕ್ಸ್ಪ್ಲೈನ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ನಾನು ಅವ್ರಿಗೆ ಬರಲ್ಲ ಅಂತ ಹೇಳಿದ್ದೆ, ಚಾನು ಬರಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಸೊ ನಮ್ಮ ಮನೆಗೆ ಬಂದಮೇಲೆ ನಾನೆಲ್ಲ ಕಸ ಗುಡಿಸಿ ಒರೆಸಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗಳು ದೇವ್ರಿಗೆ ಹೂವೆಲ್ಲ ಇಡ್ತಾ ಇದ್ಲು. ಸೊ ಮೇಡಮ್ ಅವರು ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಾನು ಅಷ್ಟೊತ್ತಿಗೆ ಕೈ ಕಾಲು ಮುಖ ತೊಳ್ಕೊಂಡ್ಬಂದು ದೀಪ ಹಚ್ಚಿ ಇಬ್ಬರೂ ಸಹ ದೇವರಲ್ಲಿ ಬೇಡ್ಕೊಂಡು ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡ್ವಿ. ಸೊ ಇದಿಷ್ಟು ಹಬ್ಬದ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್.